ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ. ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಎಷ್ಟು ಪ್ರಿಯ ಕೃಷ್ಣನಿಗೆ ಅವಲಕ್ಕಿ ಅಂತ ನಿಮಗೆ ಗೊತ್ತು, ಅಷ್ಟು ಇಷ್ಟ. ಸೊ ಹಾಗಾಗಿ ಇವತ್ತು ಅವಲಕ್ಕಿ ಪಾಯಸ ತುಂಬಾ ಸೂಪರ್ ಆಗುತ್ತೆ. ನೋಡಿ ಮಾಡೋಣ ಬನ್ನಿ ಅವಲಕ್ಕಿ ಪಾಯಸ. ನೀವು ಮಾಡಿ ನನ್ನ ಜೊತೆ ನೋಡಿ, ಹೀಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಒಂದು ಪುಟ್ಟ ಬಟ್ಲಲ್ಲಿ ಅವಲಕ್ಕಿ ತೊಗೊಂಡಿನಿ. ಒಂದು ಪುಟ್ಟ ಬಟ್ಲಲ್ಲಿ ಅವಲಕ್ಕಿ ತೊಗೊಂಡ್ರೆ ಅದೇ ತುಂಬ ಆಗುತ್ತೆ. ಎಷ್ಟು ಅವಲಕ್ಕಿ ತೊಗೊಂಡಿದ್ನೋ ಅಷ್ಟೇ ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕುದಿಯೋಕ್ಕಿಟ್ಟಿದ್ದೀನಿ. ಕುದಿಸ್ಕೊಳ್ಳೋಣ. ಹಾಗೆ ಒಂದು 4ರಿಂದ 5 ಏಲಕ್ಕಿನ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನುಣ್ಣಕ್ಕೆ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಬೆಲ್ಲ ಕುದೀತಾ ಇರಲಿ, ಬರೀ ಕುದ್ದು ಕರಗಿದ್ರೆ ಸಾಕು, ಪಾಕ ಏನು ತೆಕ್ಕೊಳ್ಳೋ ಹಂಗಿಲ್ಲ. ಬೆಲ್ಲ ಸ್ಟವ್ ಮೇಲೆ ಇಟ್ಟಿದ್ದೀನಿ, ತೋರಿಸ್ತೀನಿ. ಇದಾದಮೇಲೆ ನೋಡಿ ಏಲಕ್ಕಿ ಪುಡಿ ರೆಡಿ ಆಯಿತು. ಈಗ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಪರವಾಗಿಲ್ಲ, ಅಳತೆ ಏನಿಲ್ಲ ಇದಕ್ಕೆ. ನೋಡಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದನ್ನು ಕಟ್ ಮಾಡಿ ಪಕ್ಕಕ್ಕೆ ಎತ್ತಿಡೋಣ. ಈಗ ಒಂದು ದಪ್ಪ ತಳದ ಬಾಣಲೆ ಇಡೋಣ. ಬಾಣಲೆ ಇಟ್ಬಿಟ್ಟು ಬಾಣಲೆಗೆ 2 ದೊಡ್ಡ ಸ್ಪೂನಷ್ಟು ಒಳ್ಳೆ ತುಪ್ಪ, ಘಮ ಘಮ ಅನ್ಬೇಕು ಆ ಥರ. ನಾನು ನಂದಿನಿ ತುಪ್ಪ ಉಪಯೋಗಿಸಿದ್ದೀನಿ. ದೊಡ್ಡ ಸ್ಪೂನಷ್ಟು 2 ಸ್ಪೂನು ನಂದಿನಿ ತುಪ್ಪ ಹಾಕೋಣ. ತುಪ್ಪನೂ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಅಳತೆ ಏನಿಲ್ಲ. ಇದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿ ಒಳ್ಳೆ ಹೊಂಬಣ್ಣ ಬರೋವರೆಗೂ ಹುರಿದು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹುರಿದಾದ್ಮೇಲೆ ಅದನ್ನು ಮಾತ್ರ ತೆಗೆದು ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಅದರಲ್ಲಿ ಉಳಿದಿದ್ದ ತುಪ್ಪ ಹಾಗೇ ಇರಲಿ. ನೋಡಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿದ್ದೀನಿ. ಈಗ ಹುರಿಯೋಣ. ಎಲ್ಲ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ. ಉರಿ ಕಡಿಮೆನೇ ಇರಲಿ, ಅವಾಗ ಚೆನ್ನಾಗಾಗುತ್ತೆ. ಗಮ್ ಅಂತ ಹುರಿದು ಒಂದು ಬಟ್ಲಿಗೆ ಎತ್ಕೊಳ್ಳೋಣ. ನೋಡಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಗುಂಡು ಗುಂಡಕ್ಕೆ ಚೆನ್ನಾಗಾಗಬೇಕು, ಅಲ್ಲಿವರೆಗೂ ಹುರಿಯೋಣ. ಹುರಿದು ಡ್ರೈ ಫ್ರೂಟ್ಸ್ ಮಾತ್ರ ಒಂದು ಬಟ್ಲಿಗೆ ತೆಕ್ಕೊಂಬಿಡೋಣ. ಅದರಲ್ಲಿರೋ ಜಿಡ್ಡು ಅಷ್ಟೇ ಸಾಕಾಗುತ್ತೆ. ನೆಕ್ಸ್ಟ್ ಹೇಳ್ತೀನಿ ಏನು ಹಾಕಬೇಕು ಅಂತ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ಏನೇನು ಹಾಕಿದ್ದೀನಿ ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಈ ಪಾಯಸ ಕೃಷ್ಣನಿಗೆ ಬಹಳ ಪ್ರಿಯವಾದದ್ದು ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು. ಹಾಗಾಗಿ ಇದನ್ನು ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಒಂದು ಬಟ್ಲಿಗೆ ತೆಕ್ಕೊಂಡಾಯಿತು ಗೋಡಂಬಿ, ಬಾದಾಮಿ, ದ್ರಾಕ್ಷಿನ. ಈಗ ಅದರಲ್ಲಿ ಉಳಿದಿರೋ ಸ್ವಲ್ಪ ತುಪ್ಪಕ್ಕೇ ಒಂದು 2 ಸ್ಪೂನಷ್ಟು, 2 ದೊಡ್ಡ ಸ್ಪೂನಷ್ಟು ಹೆಸರುಬೇಳೆ ಹಾಕೋಣ. ಹೆಸರುಬೇಳೆನ ತುಂಬ ಹುರಿಯೋದೇನು ಬೇಡ, ಒಂದು 5ರಿಂದ 10 ಸೆಕೆಂಡ್ ಸುಮ್ಮನೆ ಬಿಸಿ ಆದರೆ ಸಾಕು. ಈಗ ಇದ್ರ ಜೊತೆ ಅವಲಕ್ಕಿನೂ ಹಾಕ್ಬಿಡೋಣ. ಒಂದು ಪುಟ್ಟ ಬಟ್ಲು ಅವಲಕ್ಕಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕಿ ತುಂಬ ಹುರಿಬಾರ್ದು, ಸುಮ್ಮನೆ ಒಂದು 5 ಸೆಕೆಂಡ್ ಇಲ್ಲ 10 ಸೆಕೆಂಡ್ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಚೆನ್ನಾಗಿ ಅರ್ಧ ಲೀಟ್ರು ಹಾಲು ಹಾಕೋಣ. ಹಾಲು ಯಾವುದಾದ್ರೂ ಹಾಕಿ, ಇಲ್ಲ ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ನಾನಿಲ್ಲಿ ಫುಲ್ ಹಾಲಲ್ಲೇ ಮಾಡ್ತಾಯಿದ್ದೀನಿ. ಇದು ಹಾಲಲ್ಲಿ ಚೆನ್ನಾಗಿ ಕುದ್ದು ಏನಾಗಬೇಕು, ಚೆನ್ನಾಗಿ ಬೇಯಬೇಕು ಅವಲಕ್ಕಿ ಮತ್ತು ಹೆಸರುಬೇಳೆ. ಆವಾಗಲೇ ಅದು ರುಚಿ ಹೆಚ್ಚಿಸೋದು. ನೋಡಿ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ಆಮೇಲೆ ಇನ್ನೂ 1 ಲೋಟ ಹಾಲು ಹಾಕ್ತೀನಿ. ಯಾಕೆಂದರೆ ಬೇಗ ಇಂಗ್ತಾ ಬಂದುಬಿಡುತ್ತೆ. ಬೇಗ ಇಂಗ್ತಾ ಬಂದಾಗೆಲ್ಲ ನೀವು ಇನ್ನೊಂದು ಲೋಟ ಹಾಲು ಹಾಕಿ ಒಂದು ಸಲ ಮಾತ್ರ ಹಾಲು ಹಾಕಿದ್ರೆ ಸಾಕು. ಆಮೇಲೆ ಬೇಕಾದರೆ ನಿಮಗೆ ಗಟ್ಟಿಯಾಗಿ ಹೋಗ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನೀರು ಸೇರಿಸಿ ಕುದಿಯೋಕ್ಕಿಟ್ರೆ ಆ ನೀರಲ್ಲಿ ಹಾಲಲ್ಲಿ ಚೆನ್ನಾಗಿ ಬೇಯುತ್ತೆ ಅವಲಕ್ಕಿ ಮತ್ತು ಹೆಸರುಬೇಳೆ. ಹಾಲಲ್ಲೇ ಬೇಯಬೇಕು. ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ರುಚಿಯಾಗುತ್ತೆ ಈ ಪಾಯಸ. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಈಗ ಸಣ್ಣ ಊರಿನಲ್ಲೇ ಇಡೋಣ. ಲೋ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮ್ ಮಾಡ್ಕೋಬೇಡಿ. ಬೇಗ ಆಗೋಗ್ಲಿ ಅಂತ ಹೈಯಲ್ಲಿ ಇಟ್ಟರೆ ಬೇಗ ಬೇಯಲ್ಲ. ನಿಧಾನಕ್ಕೆ ಆರಾಮಕ್ಕೆ ಮಾಡಬೇಕು ಈ ಪಾಯಸನ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ, ಇಲ್ಲ ಹಾಗೇ ಬೇಯಿಸಿ. ನಾನು ಹಾಗೆ ಕುದಿಯೋಕ್ಕಿಟ್ಟಿದ್ದೀನಿ. ನಿಧಾನಕ್ಕೆ ಸಿಮ್ಮಲ್ಲಿ ಅದ್ರ ಪಾಡ್ಗದು ಆಗ್ತಾ ಇರಲಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಹಾಲು ಕುದ್ದು ಎಲ್ಲ ಒಂಥರ ಹೆಸರುಬೇಳೆ ಒಳಗೂ ಸೇರಿಕೊಳ್ಳುತ್ತೆ, ಅವಲಕ್ಕಿ ಒಳಗೂ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ರುಚಿ ಭಾಳ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಇಲ್ಲಿ. ಬೆಲ್ಲ ನಿಮಗೆ ಯಾವುದು ಬೇಕೋ, ಯಾವ ಥರ ಬೆಲ್ಲ ಬೇಕೋ ಅದನ್ನು ಉಪಯೋಗಿಸಿ. ಸಿಹಿಗೆ ಅನುಸಾರ ನಿಮಗೆ ಹೇಗೆ ಬೇಕೋ ಹಾಗೆ. ನೋಡಿ ಇದು ಕುದ್ದು ಇವಾಗ ಚೆನ್ನಾಗಿ ಬೇಯ್ತಾ ಬಂತು. ಗಟ್ಟಿಯಾಗುವಾಗ ಮಧ್ಯ ಒಂದು ಚೂರು ನೀರು ಸೇರಿಸಿದ್ದೀನಿ ನಾನು. ನಿಮಗೂ ಅದೇ ಹೇಳಿದೆ, ಬೇಕಾದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಇಲ್ಲ ಹಾಲೇ ಸೇರಿಸ್ಕೊಳ್ಳಿ. ಜಾಸ್ತಿ ಜನ ಇಲ್ಲದೇ ಇದ್ರಿಂದ ನನಗೆ ಜಾಸ್ತಿ ಪಾಯಸ ಬೇಕಾಗಿಲ್ಲ. ಹಾಗಾಗಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ಈಗ ನೋಡಿ ಸೋಸಿಟ್ಕೊಂಡಿದ್ದು ಬೆಲ್ಲದ ಸಿರಪ್ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ
ಅವಲಕ್ಕಿ ಎಲ್ಲ ಹಾಲಲ್ಲೇ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಬೆಲ್ಲ ಹಾಕಿದ್ಮೇಲೆ ಸ್ಟವ್ ಆನಲ್ಲಿ ಇಟ್ಟಿರೋದು ಬೇಡ, ಯಾಕೆಂದರೆ ಒಡೆದು ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅವಲಕ್ಕಿ ಹೆಸರುಬೇಳೆ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರ ಪಾಯಸ ಮಾತ್ರ ಅಲ್ಟಿಮೇಟ್ ರುಚಿ ಅಂತಲೇ ಹೇಳ್ಬೋದು. ನೋಡಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಾಯಿತು. ಇವಾಗ ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಮತ್ತೆ ಇನ್ನೂ ಒಂದು ಐಟಮ್ ಸೇರಿಸ್ತೀನಿ, ನೋಡಿ ಅದು ಏನು ಅಂತ. ಅದು ನಿಮ್ಮ ಮನೇಲಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಏನು ಪರವಾಗಿಲ್ಲ, ಸ್ಕಿಪ್ ಮಾಡಿಬಿಡಿ. ನಾನು ಊರಿಗೆ ಹೋದಾಗ ತಂದ್ಕೊಂಡಿದ್ದೆ ಡೆಲ್ಲಿಗೆ ಹೋದಾಗ, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ್ದಕ್ಕೆ ಇನ್ನೂ ಸಖತ್ತು ರುಚಿ ಬಂದುಬಿಡ್ತು ಇದಕ್ಕೆ. ಬನ್ನಿ ನೋಡಿ, ಇಲ್ಲದೆ ಅಂದರೆ ನೀವು ಬಾದಾಮ್ ಪೌಡ್ರು ಉಪಯೋಗಿಸ್ಕೋಬೋದು. ತೋರಿಸ್ತೀನಿ ಏನು ಹಾಕಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಾಯಿತು ಪಾಯಸ ಅಂತ, ಅಷ್ಟೇ ರುಚಿಯಾಗಿರುತ್ತೆ ಹಾಲಲ್ಲೇ ಮಾಡೋದ್ರಿಂದ. ನೋಡಿ ಏಲಕ್ಕಿ ಪುಡಿ ಹಾಕೋದು ತೋರಿಸ್ತಾ ಇದ್ದೀನಿ. ಮಾಡಿ ಆಗುತ್ತೆ, ಬೇಗನೂ ಆಗುತ್ತೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನಿಲ್ಲ, ತುಂಬ ರುಚಿಯಾಗುತ್ತೆ, ತುಂಬ ಒಳ್ಳೆಯದು ಕೂಡ. ನೋಡಿ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏಲಕ್ಕಿ ಹಾಕಾಯಿತು, ಸೂಪರ್ ಆಗಿರೋ ಪಾಯಸ ತಯಾರಾಯಿತು. ಬೆಲ್ಲದಲ್ಲಿ ಮಾಡಿದ್ರೂ ಕಲರ್ ನೋಡಿ, ನಾನು ಬಿಳಿ ಬೆಲ್ಲ ಉಪಯೋಗಿಸಿದ್ದೀನಿ. ನೀವು ಸಾಧ್ಯ ಆದಷ್ಟು ಬಿಳಿ ಬೆಲ್ಲನೇ ಉಪಯೋಗಿಸಿ. ಬೆಳ್ಳಗಿರೋವಂಥದ್ದು ಕಪ್ಪಗಿರೋವಂಥದ್ದು ಮಾಡಿಬಿಟ್ರೆ ಅದ್ರ ಕಲರೇ ಚೇಂಜ್ ಆಗೋಗುತ್ತೆ. ಸೊ ಬಿಳಿ ಬೆಲ್ಲ ಉಪಯೋಗಿಸಿದ್ರೆ ಸಕ್ಕರೆ ಹಾಕ್ದಂಗೆ ಅಂತ ಅನಿಸುತ್ತೆ. ಸಕ್ಕರೆ ಬೇಕಾದರೂ ಹಾಕೋಬೋದು, ಬೆಲ್ಲ ಬೇಕಾದ್ರೂ ಹಾಕೋಬೋದು. ನೋಡಿ ಈಗ ನೋಡಿ ಕೇಸರ್ ಮಿಲ್ಕ್ ಮಸಾಲ ಅಂತ ಡೆಲ್ಲಿಯಿಂದ ರೂಪಕ್ಕಿಂದ ವಿಡಿಯೋ ಶೇರ್ ಮಾಡಿದ್ದೀನಲ್ಲ, ಅಲ್ಲಿಂದ ತಂದಿದ್ದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕೇಸರ್, ಪಿಸ್ತಾ ಎಲ್ಲ ಇರೋದು. ಇದೊಂದು 2 ಸ್ಪೂನ್ ಹಾಕಿದೆ ನೋಡಿ, ಈ ಪಾಯಸಕ್ಕೆ ಸಖತ್ ರುಚಿ ಬಂದ್ಬಿಡ್ತು. ನಿಮ್ಗೆ ಅನ್ನೇಲಿ ಅದು ಇರಲಿಲ್ಲ ಅಂತಂದರೆ ಬಾದಾಮ್ ಪುಡಿ ಇದ್ದರೆ ಸೇರಿಸ್ಕೊಳ್ಳಿ. ಬಾದಾಮ್ ಮಿಲ್ಕ್ ಪೌಡ್ರ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ತೋರಿಸ್ತೀನಿ. ಈಗ 2 ಸ್ಪೂನಷ್ಟು ಕೇಸರ್ ಮಿಲ್ಕ್ ಮಸಾಲ ಹಾಕಿದ್ದೀನಿ. ಎಷ್ಟು ಚೆನ್ನ ಅಂದರೆ ಅದ್ರ ರುಚಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ತೀನಿ. ಹಾಕೋಣ. ಕೇಸರ್ ಮಿಲ್ಕ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ, 2 ಸ್ಪೂನಷ್ಟು ಹಾಕ್ತೀನಿ. ಅದರಲ್ಲೇ ಕೇಸರಿ ದಳ ಎಲ್ಲ ಇದೆ, ಅದರಿಂದ ನಾನು ಸಪ್ರೇಟಾಗಿ ಬೇರೆ ಏನೂ ಹಾಕಲಿಲ್ಲ. ಸೊ ಈ ಕೇಸರ್ ಮಿಲ್ಕ್ ಮಸಾಲೆಲ್ಲೇ ಇಲ್ಲೇನಾರು ಸಿಕ್ಕಿದ್ರೆ ದಯವಿಟ್ಟು ತೊಗೊಳ್ಳಿ, ಅದನ್ನೇ ತೊಗೊಂಡು ಹಾಕಿ. ಇಲ್ಲ ಅಂತಂದರೆ ಈ ಜಾಗದಲ್ಲಿ ನೀವು ಬಾದಾಮ್ ಹಾಲಿನ ಪುಡಿನೂ ಉಪಯೋಗಿಸ್ಬೋದು. ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಇನ್ನೂ ಒಂದು ಆಪ್ಷನ್ ಇದೆ, ಇಲ್ಲಿ ನೀವು ಬೇಕಾದ್ರೆ ಆ್ಯಪಲ್ ಸೇರಿಸ್ಕೋಬೋದು. ಆ್ಯಪಲ್ ಸೇರಿಸಿದ್ರೆ ಇನ್ನೂ ಅಲ್ಟಿಮೇಟ್ ರುಚಿ ಕೊಡುತ್ತೆ, ಇನ್ನೊಂಚೂರು ಡಿಫ್ರೆಂಟ್ ಆಗಿರುತ್ತೆ. ಆ್ಯಪಲ್ ಬೇಕಾದ್ರೆ ತುರಿದು ಸೇರಿಸ್ಬೋದು, ಇಲ್ಲ ಹೋಳು ಇಷ್ಟ ಆಗೋರು ಹೋಳು ಮಾಡಿಕೊಂಡು ಸಿಪ್ಪೆ ತೆಗೆದು ಹಾಕಿದ್ರೂ ಆಗುತ್ತೆ, ಸಿಪ್ಪೆ ಸಮೇತ ಹಾಕಿದ್ರೂ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಈ ಪಾಯಸ. ಅವಲಕ್ಕಿ ಹೆಸರುಬೇಳೆ ಪಾಯಸ ನಿಮಗಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಾನು ಮಾಡಿದ ಕೃಷ್ಣನಿಗೆ ಪ್ರಿಯವಾದ ಪಾಯಸದ ರೆಸಿಪಿನ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಖಂಡಿತ ಒಂದು ಲೈಕ್ ಕೊಡಿ. ಹಾಗೆಯೇ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೋಡಿ ಏನು ಸಖತ್ತಾಗಿರೋ ಪಾಯಸ ತೋರಿಸ್ತಾ ಇದ್ದೀನಿ. ಸೂಪರ್ ಸಖತ್ತಾಗಿರೋ ಅವಲಕ್ಕಿ ಹೆಸರುಬೇಳೆ ಪಾಯಸ ರೆಡಿ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ ನೀವು ಕೃಷ್ಣ ಜನ್ಮಾಷ್ಟಮಿ ರಾತ್ರಿ 12 ಗಂಟೆಗೆ ತಾನೇ ಪೂಜೆ ಮಾಡೋದು. ಸೊ ಮಾಡಿ, ಇವತ್ತೇ ಮಾಡ್ಬೋದು ಖಂಡಿತ. ಅವಲಕ್ಕಿ, ಬೆಲ್ಲ, ಹಾಲು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದ್ದರೆ ಒಂದು ಹೆಸರುಬೇಳೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇವತ್ತೇ ಮಾಡ್ಬೋದು. ನಾನು ವಿಡಿಯೋ ಶೇರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಕ್ಷಮೆ ಇರಲಿ. ನೋಡಿ ಮಾಡಿ. ಹಾಗೆ ಒಂಚೂರು ಮತ್ತೆ ಕೇಸರಿ ಮಸಾಲ ಮತ್ತೆ ಹಾಕೋಣ. ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಖಂಡಿತ ಈ ರೆಸಿಪಿ ಯಾರಿಗೇ ಆದರೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಖಂಡಿತ ಸಿಗ್ತೀನಿ.